ಗಾಯ್ಸ್ ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಈ ಥರ ಬ್ಯಾಟ್ರಿ ಸೇವ್ ಮಾಡೋಕ್ಕೆ ಇಷ್ಟಪಡ್ತೀರಾ ಯೂಟ್ಯೂಬ್ ವಿಡಿಯೋ ನೋಡ್ಕೊಂತೆ? ಪಾಪ್ಯುಲರ್ ಆಂಡ್ರಾಯ್ಡ್ ಅಪ್ಲಿಕೇಶನ್ಗಳನ್ನು ಯಾವುದೇ ವಾರ್ನಿಂಗ್ ನೀಡದೆ ಪ್ಲೇಸ್ಟೋರ್ನಿಂದ ಕಿತ್ತು ಬಿಸಾಕ್ತಾರೆ. ಅದರಲ್ಲಿ ನೌಕರಿ ಸಹ. ಏನು ಗಾಯ್ಸ್, ಈ ಥರ ನೀವು ಕೂಡ ಅಪ್ಲಿಕೇಶನ್ನಲ್ಲಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಏನು ಮಾಡ್ಬೇಕಂತಂದರೆ ಅದಕ್ಕೊಂದು ಆಪ್ಷನ್ ಡೌನ್ಲೋಡ್ ಮಾಡಬೇಕಾಗುತ್ತೆ ಗಾಯ್ಸ್. ಅದು ಅಪ್ಲಿಕೇಶನ್ ಓಕೆ ಗಾಯ್ಸ್, ಪ್ಲೇಸ್ಟೋರಿಗೆ ಬಂದೆ. ಇಲ್ಲಿ ಹೋಗ್ಬಿಟ್ಟು ವಿಡಿಯೋ ಸ್ಕ್ರೀನ್ ಆಫ್ ಸೇವ್ ಪವರ್ ಅಂತ ಸರ್ಚ್ ಮಾಡಿ. ನೋಡಿ ಇಲ್ಲಿ ಅಪ್ಲಿಕೇಶನ್ ಬರುತ್ತೆ. ಈ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೋಕೆ ವಿಡಿಯೋ ಸ್ಕ್ರೀನ್ ಆಫ್ ಸೇವ್ ಪವರ್ ಅಂತ ಈ ಆಪ್ಷನ್ ಹೆಸರು. ಓಕೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ನಾವು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನೀವು ವಾಪಸ್ಸು ಸ್ಕ್ರೀನಿಗೆ ಹೋಗಿ ಅಪ್ಲಿಕೇಶನ್ ಹತ್ರ ಹೋಗಿ. ಯಾಕೆ ಇದೆಲ್ಲಿ ಯೂಸ್ ಆಗುತ್ತೆ ಅಂದರೆ, ಈಗ ನೀವೇನಾದರೂ ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡ್ತಾ ಇರ್ತೀರ, ಇಲ್ಲ ಮ್ಯೂಸಿಕ್ ಕೇಳ್ತಾ ಇರ್ತೀರ, ಅವಾಗ ಸ್ಕ್ರೀನ್ ಪವರ್ ಆಫ್ ಮಾಡಿದ್ರೆ ಏನಾಗುತ್ತೆ, ಸ್ಕ್ರೀನ್ ಪವರ್ ಸೇವ್ ಹೋಗುತ್ತೆ. ಅದ್ರ ಹಿಂದೆ ಬ್ಯಾಕ್ಗ್ರೌಂಡಿಂದ ಮ್ಯೂಸಿಕ್ ಅಥವಾ ವಿಡಿಯೋ ರನ್ ಆಗ್ತಾ ಇರುತ್ತೆ. ಓಕೆ, ಅಲ್ಲಿ ಕಾಣ್ತಾ ಇರುತ್ತಲ್ಲ ಸ್ಕ್ರೀನ್ ಪವರ್ ಸೇವ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಇಂಟ್ರೊಡಕ್ಷನ್ ಅಂತಲ್ಲ, ಇಲ್ಲಿ ಈ ಐಕನ್ ಕ್ಲಿಕ್ ಮಾಡಿ ಇದ್ರ ಮ್ಯಾಗೆ. ಇದಾದಮೇಲೆ ಸ್ಟಾರ್ಟ್ ಅಂತ ಬರುತ್ತೆ, ಸ್ಟಾರ್ಟ್ ಕ್ಲಿಕ್ ಮಾಡಿ. ಈ ಥರ ಅಲೌಡ್ ಅಂತ ಬರುತ್ತೆ, ಈ ಥರ ಅಲೌ ಕ್ಲಿಕ್ ಮಾಡಬೇಕು. ಈ ಥರ ಒಂದು ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕು, ಇಲ್ಲಿ ಆ ಚಿತ್ರ ಇದೆಯಲ್ಲ ವಿಡಿಯೋ ಸ್ಕ್ರೀನ್ ಆಫ್ ಸೇವ್ ಪವರ್ ಅಂತ ಇದೆಯಲ್ಲ, ಇದನ್ನ ಆನ್ ಮಾಡಿ. ಓಕೆ, ಇದನ್ನ ಆನ್ ಮಾಡಾದ್ಮೇಲೆ ವಾಪಸ್ ಬ್ಯಾಕ್ ಹೋಗಿ. ಓಕೆ, ಬ್ಯಾಕ್ ಹೋಗ್ತೀನಿ. ಬ್ಯಾಕ್ ಹೋದ ತಕ್ಷಣ ಇಲ್ಲಿ ನೋಡಿ ಸ್ಟಾರ್ಟ್ ಆಗಿರೋದು. ಓಕೆ, ಇದು ಸ್ಟಾಪ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಐಕಾನ್ ಹೊರಟೋಗುತ್ತೆ. ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇದು ವಾಪಸ್ ಐಕಾನ್ ಬಂದುಬಿಡುತ್ತೆ. ಓಕೆ, ಈಗೇನು ಮಾಡಬೇಕು, ಈಗ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದ ತಕ್ಷಣ ಲೆಟರ್ ಅಂತ ಬರುತ್ತೆ ಆಪ್ಷನ್, ಲೆಟರ್ ಕ್ಲಿಕ್ ಮಾಡಿ ಮತ್ತು ವಾಪಸ್ ಬ್ಯಾಕ್ ಕ್ಲಿಕ್ ಮಾಡಬೇಕು. ವಾಪಸ್ ಎಸ್ ಅಂತ ಬರುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಈ ಐಕಾನ್ ಇಲ್ಲಿರುತ್ತೆ. ಓಕೆ, ಈ ಐಕಾನ್ ಯಾವ್ದಾರು ವೀಡಿಯೋಸ್ ಹತ್ರ ಹೋಗ್ಬಿಟ್ಟು ಯೂಟ್ಯೂಬಲ್ಲಾಗಲಿ ಅಲ್ಲಿ ಹೋಗ್ಬಿಟ್ಟು ಯಾವ್ದಾರು ವೀಡಿಯೋ ಪ್ಲೇ ಮಾಡಿಬಿಟ್ಟು ನೀವು ಅಲ್ಲಿ ಏನು ಮಾಡಬೇಕು, ಸ್ಕ್ರೀನ್ ಪವರ್ ಸೇವ್ ಮಾಡಬೇಕು. ಬ್ಯಾಕ್ಗ್ರೌಂಡ್ ಅದು ರನ್ ಆಗ್ತಾ ಇರುತ್ತೆ ಮ್ಯೂಸಿಕ್ಕು. ಬಟ್ ಆದರೆ ಆ ಸ್ಕ್ರೀನ್ ಪವರ್ ಸೇವ್ ಮಾಡೋಕೆ ವಿಡಿಯೋದಂದಾಗ ಏನು ಮಾಡೋಕೆ, ಈ ಐಕಾನ್ ಮೇಲೆ ಕ್ಲಿಕ್ ಮಾಡ್ಬೇಕು. ಓಕೆ, ಐಕಾನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಬ್ಯಾಟ್ರಿ ಸೇವ್ ಆಗುತ್ತೆ. ಅದ್ರ ಹಿಂದೆ ಏನಾಗುತ್ತೆ, ಮ್ಯೂಸಿಕ್ ಪ್ಲೇ ಮಾಡಿರ್ತಾರೆ, ವಿಡಿಯೋ ಪ್ಲೇ ಮಾಡಿರ್ತಾರಲ್ಲ, ಅದು ಆಡಿಯೋ ಮಾತ್ರ ರನ್ ಆಗ್ತಾ ಇರುತ್ತೆ. ಓಕೆ, ಇನ್ನು ನಾವು ವಾಪಸ್ ಬರ್ಬೇಕಪ್ಪ ಅಂದರೆ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಬೇಕು. ಅನ್ಲಾಕ್ ಅಂತ ಆಪ್ಷನ್ ಬರುತ್ತೆ. ಅನ್ಲಾಕ್ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಅದು ಹೊರಗೆ ಬರುತ್ತೆ. ಓಕೆ, ಮತ್ತು ಅಕಸ್ಮಾತ್ ಏನಾದರೂ ನೀವು ಈ ಆಕೆ ಮೇಲೆ ಕ್ಲಿಕ್ ಮಾಡೋದ್ರಿಂದ ಲಾಕ್ ಆಗುತ್ತೆ. ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಈ ಥರ ಅನ್ಲಾಕ್ ಅಂತ ಆಪ್ಷನ್ ಬರುತ್ತೆ. ಮತ್ತು ಅನ್ಲಾಕ್ ಮೇಲೆ ಮತ್ತೆ ಕ್ಲಿಕ್ ಮಾಡೋದ್ರಿಂದ ಓಪನ್ ಆಗಿ ಸ್ಕ್ರೀನ್ ಹೊರಗೆ ಬರುತ್ತೆ. ಓಕೆ, ಇದು ಆಫ್ ಮಾಡ್ಬೇಕಂತಂದ್ರೆ ಮತ್ತೆ ವಿಡಿಯೋ ಸ್ಕ್ರೀನ್ ಆಫ್ ಸೇವ್ ಪವರ್ ಇದೆಲ್ಲ ಅಪ್ಲಿಕೇಶನ್ ಓಪನ್ ಮಾಡಬೇಕು. ಓಕೆ, ಓಪನ್ ಮಾಡಿ ಇಲ್ಲಿ ಸ್ಟಾಪ್ ಅಂತ ಆಪ್ಷನ್ ಇದೆಯಲ್ಲ, ಈ ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ಟಾಪ್ ಆಗುತ್ತೆ. ಇದಾದಮೇಲೆ ಬ್ಯಾಕ್ ಕ್ಲಿಕ್ ಮಾಡಬೇಕು. ಇದಾದಮೇಲೆ ಲೆಟರ್ ಮತ್ತು ಅದು ಸೇಮ್ ಮತ್ತು ಬ್ಯಾಕ್ ಕ್ಲಿಕ್ ಮಾಡಬೇಕು. ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅದು ಹೊರ ಹೋಗುತ್ತೆ. ಓಕೆ, ಈ ಥರ ಮಾಡೋದ್ರಿಂದ ನೀವು ಅಪ್ಲಿಕೇಶನ್ ಇದನ್ನ ಯೂಸ್ ಮಾಡ್ಬೋದು. ವಿಡಿಯೋಸ್ ಆಗಲಿ ಅಥವಾ ಮ್ಯೂಸಿಕ್ ಆಗಲಿ ಕೇಳಬೇಕಾದಾಗ ಯೂಟ್ಯೂಬಲ್ಲಿ ಭಾಳ ಏನಾಗುತ್ತೆ, ಎಲ್ಲರೂ ಹೋಗ್ತಾ ಇರ್ತೀರ, ಈಗ ಏನಾದರೂ ಮ್ಯೂಸಿಕ್ ಕೇಳಬೇಕಾಗುತ್ತೆ. ನೀವು ಅಕಸ್ಮಾತ್ ಈ ಅಪ್ಲಿಕೇಶನ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ನೀವು ಬೇರೆ ಕೇವಲ ಈ ಥರ ಆಪ್ಷನ್ ಆನ್ ಮಾಡ್ಕೊಂಬಿಟ್ಟು ನೀವು ಕೇವಲ ಮ್ಯೂಸಿಕ್ ಅಷ್ಟೇ ಕೇಳ್ಬೋದು. ಅದರಿಂದ ಬ್ಯಾಟ್ರಿ ಕೂಡ ಸೇವ್ ಆಗುತ್ತೆ. ಓಕೆ ಗೈಸ್, ಐ ಹೋಪ್ ಗೈಸ್ ಇದು ಯೂಸ್ಫುಲ್ ಆಯ್ತು ಅನ್ಕೊತೀನಿ. ಓಕೆ ಗೈಸ್, ಥ್ಯಾಂಕ್ ಫಾರ್ ವಾಚ್ ಇಟ್ ಗೈಸ್. ಥ್ಯಾಂಕ್ ಯು ಸೊ ಮಚ್.